ಬೇರೆ ಕಡೆ ಶಿಫ್ಟ್ ಮಾಡ್ಕೋತೀವಿ 1 ಅವರ್ ಟೈಮ್ ಕೊಡಿ ಅಂದ್ರೆ ತಂದು ಅಲ್ಲೇ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಪೊಲೀಸರು ತಗೊಂಡು ಇಟ್ಕೊಂಡು ಹೆಂಗೆ ಬೇಕು ಹಂಗೆ ಹೊಡಿತಾ ಇದ್ದಾರೆ, ಹೆಂಗೆ ಬೇಕು ಹಂಗೆ ಬೈತಾರೆ. ತೊಗೊಂಡೋಗ್ತಾರೆ ಅಲ್ಲಿ BBMP ಎತ್ತು ಬಿಸಾಕಿರ್ತಾರೆ ಸರ್. ನಾವು ಅಲ್ಲಿ ಹೋಗಿ ಫೈನ್ ಕಟ್ಟಿ ಮತ್ತೆ ಇದನ್ನ ತೊಗೊಂಬಂದು ಮಾಡ್ಕೊಳ್ಳೋಷ್ಟೊಳಗೆ ನಮಗೆ ಆಗೋಗ್ಬಿಡುತ್ತೆ ಸರ್. ಅಲ್ಲಿ ಕೇಳೋರು ನಮ್ಮ ತಗೊಂಡು ಒಳ್ಳೆ ಆಗ್ತೀವಿ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಯಾರು ಉತ್ತರ ಕೇಳೋದು? ಈಗ ನಮಗೆ ಫೈನ್ ಕಟ್ಟೋ ಕೆಪಾಸಿಟಿನೂ ನಮಗಿಲ್ಲ. ಯಾಕ್ರಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಡಿ ನೀನು ಒಳಗಡೆ ಅಂತ ಹೇಳ್ತಾರೆ. ಎಲ್ಲಿ ಧೈರ್ಯ ಮಾತಾಡಕ್ಕೆ ಬಿಡ್ತಾ ಇದ್ದಾರೆ? ಮಾತಾಡಕ್ಕೆ ಬಿಡ್ತಾ ಇಲ್ಲ. ದುಡ್ಕೊಂಡು ತಿನ್ನೋರ್ಗಾರ ಅವಕಾಶ ಕೊಡ್ಬೇಕಲ್ವಾ ಸರ್? ನಮಗೆ ಜಾಗ ಅದು ಕೊಟ್ಟಿದ್ದಾರೆ, ಯಾವುದೂ ಇಲ್ಲ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಎತ್ತಿ ಅಂತಾರೆ. ಎಲ್ಲಿ ಎತ್ಕೊಂಡು ಹೋಗೋದು ಹೇಳಿ ಸರ್? ನಾವು ಅವ್ರು ಏನು ಜಾಗನೂ ಕೊಟ್ಟಿಲ್ಲ, ಏನು ಇಲ್ಲ. ಅವ್ರು ಯಾವಾಗ ಕೊಡ್ತಾರೆ? ಅವ್ರು ಕೊಡ್ದಾಗ ನಾವು ಹೊಸ್ಕೊಂಡಿರೋದು ಹಂಗಾರೆ ನಾವು ಸರ್ ಬಡವ್ರಿಗಂತೂ ಅವಕಾಶನೇ ಇಲ್ಲ ಇಲ್ಲಿ. ಎಲ್ಲಿದ್ದಾರೆ ಈಗೆಲ್ಲ MLAಗಳು ಅವರೆಲ್ಲ ಎಲ್ಲಿ ಮಾತಾಡ್ತಾ ಇದ್ದಾರೆ? ಎಜುಕೇಷನ್ ಎಲ್ಲ ಓದಿಲ್ಲ, ಏನು ಮಾಡಬೇಕು ಅವರೆಲ್ಲ? ಓದೋರೆಲ್ಲ ಕೆಂಗೇರಿ ಉಪನಗರದಲ್ಲಿ ಇವತ್ತು BBMP ಮತ್ತು GB ಅಧಿಕಾರಿಗಳಿಂದ ಈಗ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಕೆಲವೊಬ್ರು ಇಲ್ಲಿ ಫುಟ್ಪಾತ್ ಅಲ್ಲಿ ಏನು ಎಳ್ನೀರ್ ಅಂಗಡಿ ಮತ್ತೆ ಫಾಸ್ಟ್ ಫುಡ್ ಏನು ಇಟ್ಕೊಂಡಿದ್ರು ಅವ್ರದ್ದೆಲ್ಲ ಈಗ ಏನು ಕಳ್ಳೋ ಗಾಡಿ ಏನಿದೆ ಎಲ್ಲನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ GB ಅಧಿಕಾರಿಗಳು ಮತ್ತು BBMP ಅಧಿಕಾರಿಗಳು. ಇವಾಗ ಇಲ್ಲಿ ಒಬ್ಬರ ಎಳ್ನೀರು ಮಾರೋಂಥ ಒಂದು ಬಡ ಕುಟುಂಬದವರು ಎಳ್ನೀರು ಮಾಡ್ತಾ ಇದ್ರು. ಅವರಿಗೆ ಈಗ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಕೇಳೋಣ ಬನ್ನಿ ಸರ್. ಇಲ್ಲಿ 1.5 ವರ್ಷಕ್ಕಿಂತ ಇದ್ದು 1.5 ವರ್ಷಕ್ಕಿಂತ ನಮ್ಮ ಮನೆಗೆ ತುಂಬ ಪ್ರಾಬ್ಲಮ್ ಇತ್ತು. ಅದಕ್ಕೆ ಒಂದು ಬೀದಿ ಬದಿ ವ್ಯಾಪಾರ ಮಾಡಲಿ ಅಂತ ನಾನು ಒಂದು ಗಾಡಿ ಹಿಡ್ಕೊಂಡು ಎಳ್ನೀರು ವ್ಯಾಪಾರ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ಗಂಡಿಗೆ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು. ನಾನು ಒಂದು ಗಾಡಿ ಹಿಡ್ಕೊಂಡು ತಳ್ಳ ಗಾಡಿಯ ವ್ಯಾಪಾರ ಹಿಡ್ಕೊಂಡು ನಮ್ಮ ಓನರ್ ಇದ್ದರು. ಓನರು ಎಳ್ನೀರು ಅಂಗಡಿ ಸಪೋರ್ಟ್ ಮಾಡಿದರು. ಎಳ್ನೀರು ಅಂಗಡಿ ಸಪೋರ್ಟ್ ಮಾಡಿ ಮಾರಮ್ಮ ಇದು ಫುಟ್ಪಾತಲ್ಲಿ ಇಟ್ಕೊಂಡು ಇದು ಮಾಡಿದ್ರು. ಇವಾಗ ಏನು ಮಾಡೋಂತ ಗೊತ್ತಾಗ ಕಾರ್ಡ್ ಮಾಡಿಸ್ಕೊಟ್ಟಾರೆ. ಇವಾಗ ಎಳ್ನೀರಿನ ಬುಲ್ಡೆ ಇದೆ, ಸ್ಟಾಪ್ ಮಾಡಿ. ಅಂದರೆ ಯಾವ ಕಾರ್ಡನ್ನು ಮಾಡಿಸ್ಕೊಟ್ಟಿದ್ರು? ಬೀದಿ ಬದಿ ವ್ಯಾಪಾರ ಅಂತೇಳಿ ಕಾರ್ಡನ್ನು ಮಾಡಿಸ್ಕೊಟ್ಟಿದ್ರು. ಹಾಂ, ಅದು ಕಾರ್ಡ್ ಇತ್ತು ಸರ್. ಅಂದರೆ ಹಂಗಾಗಿ ಈಗ ಪ್ರಾಬ್ಲಮ್ ನಮ್ಮ ಜೀವನ ಎಲ್ಲಿ, ಮಕ್ಕಳು ನೋಡಿದ್ರೆ ದೊಡ್ಡವರು ಓದಿಸ್ತಾ ಇದ್ದೀವಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಇವಾಗ ನೀವು ಏನೇನು ಯಾವ ಥರ ಇಲ್ಲಿ ಅಂಗಡಿ ಇಟ್ಕೊಂಡಿದ್ರಿ? ಈಗ ನೀವು ಏನು ಕಾಲಾವಕಾಶ ಏನಾದರೂ ಕೇಳಿದ್ರ? ಅಂದರೆ ಈಗ ಅಧಿಕಾರಿಗಳು ಏನಂತ ಹೇಳಿದ್ರೆ ಈಗ 1 ವಾರದ ಹಿಂದೆ ಕೂಡ ಇದು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಸರ್. 1 ವಾರದಿಂದ ಕ್ಲೀನ್ ಇದು ಮಾಡ್ಕೊಂಡಿದ್ರು, ಎಲ್ಲ ಇದು ಮಾಡ್ತಾ ಇದ್ರಿ ಅಂತ. ಅದಕ್ಕೆ ನಾವು ನಿನ್ನೇನು ಚೀಟಿ ಮಾಡ್ಕೊಂಡಿವಿ, ಸಾಲ ಮಾಡ್ಕೊಂಡಿವಿ, ಎಲ್ಲ ಇದು ಮಾಡ್ಕೊಂಡು ಎಲ್ಲ ಸಾಲ ತೀರ್ಸೋಣ ಅಂತ ಇದು ಮಾಡೋದು. ಇವಾಗ ಹಿಂಗಾತು, ಏನು ಮಾಡಲಿ ಸರ್ ನಾವು? ಅಲ್ಲ, ಇವಾಗ ಅವ್ರಿಗೆ ಏನಾದರೂ ಕಾಲಾವಕಾಶ ಕೇಳಿದ್ರ ಅಂತ ಹೇಳಿದ್ರೆ? ಕಾಲಾವಕಾಶ ಕೇಳಿಲ್ಲ ಸರ್. ಮುಂದಿನ ನೋಡೋಣ ಏನಂತಾರೆ, ಕೇಳ್ತೀವಿ. ಒಂದು ಸ್ವಲ್ಪ ನಮ್ಮ ಯಜಮಾನ್ರು ಏನಂದರೆ ತೀರ್ಕೊಂಡು ಹೋಗಿದ್ದಾರೆ. ನಮ್ಮ ಅವಾಗೆ ಕಾಲಿಲ್ಲ. ನಮ್ಮ ಅತ್ತೆ ಒಬ್ಬಳು ಊರ ದುಡಿತಾ ಇದ್ರು. ನನ್ನ ಮಕ್ಕಳು ಇಲ್ಲೇ ಇದ್ದಾರೆ, ಇಬ್ಬರು. ನಮ್ಮ ಮಕ್ಕಳು ನಾನು ಇದ್ದೀವಿ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋರು, ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಒಂದು ಎಳ್ನೀರು ಅಂಗಡಿ ಹಾಕಿಂದ ಅಷ್ಟೇ. ಅಲ್ಲ, ಅವ್ರು ಮುಂಚಿತವಾಗಲೇ ಹೇಳಿದ್ರಲ್ವಾ? ಸೊ ಅದಕ್ಕೆ ನೀವು ಸೈಡಿಗೆ ತೊಗೊಂಡು ಹೋಗ್ಬೋದಾಗಿತ್ತಲ್ಲ? ಇಲ್ಲ ಸರ್, ಗಾಡಿ ಮನೆ ತಕ್ಕ ಖಾಲಿ ಅದು, ನಿನ್ನೆ ಸ್ಟಾಪ್ ಅದು ಎಳ್ನೀರು. ಗಾಡಿ ಮನೆ ತಕ್ಕ ಹೋಗಿ ನಿಲ್ಸಿಕೊಂಡ್ವಿ. ಬೇರೆ ಕಡೆ ಶಿಫ್ಟ್ ಮಾಡ್ಕೋತೀವಿ 1 ಅವರ್ ಟೈಮ್ ಕೊಡಿ ಅಂದ್ರೆ ತಂದು ಅಲ್ಲೇ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ಕೆಲಸ ಮಾಡ್ತೀವಿ? ನಾವು ಮನೆ ಕೆಲಸಕ್ಕೆ ಹೋಗೋದು ಸರ್. ನಾವು ಬಂಡವಾಳ ಹಾಕಿ ಮಾಡಿಸಿಟ್ಕೊಂಡಿರೋದು. ನಾವು ಮನೆ ಕೆಲಸಕ್ಕೆ ಹೋಗ್ತೀವಿ, ಬರೋ 1,000 2,000 ತಂದು ಅದರಿಂದ ಸಾಲ ತೀರಿಸ್ಕೊಂಡಿರ್ತೀವಿ. ನಮ್ಗೆ 1 ಅವರ್ ಟೈಮ್ ಕೊಡಿ ಅಂದರೆ ಕೊಡ್ತಾ ಇಲ್ಲ. ತೊಗೊಂಡೋಗಿ ಅಂದರೆ ಎಲ್ಲಿಗೆ ತೊಗೊಂಡೋಗೋದು ಹೇಳಿ? ಕ್ಷಣನಾಗಿ ಇವಾಗ ಬಂದು ತೊಗೊಂಡೋಗಿ ಅಂತಾರೆ. ಅಟ್ಲೀಸ್ಟ್ 1 ವಾರ ಟೈಮ್ ಕೊಟ್ಟರು ಬೇರೆ ಕಡೆ ಎಲ್ಲರೂ ಜಾಗ ನೋಡ್ಕೋತೀವಿ ಸರ್. ಅವ್ರು 1 ವಾರ ಟೈಮೇ ಕೊಡ್ತಾ ಇಲ್ಲ ನಮಗೆ. ತೊಗೊಂಡೋಗ್ತಾರೆ ಅಲ್ಲಿ BBMP ಎತ್ತು ಬಿಸಾಕಿರ್ತಾರೆ ಸರ್. ನಾವು ಅಲ್ಲಿ ಹೋಗಿ ಫೈನ್ ಕಟ್ಟಿ ಮತ್ತೆ ಇದನ್ನು ತೊಗೊಂಬಂದು ಮಾಡ್ಕೊಳ್ಳೋಷ್ಟೊಳಗೆ ನಮಗೆ ಆಗೋಗ್ಬಿಡುತ್ತೆ ಸರ್. ಅಲ್ಲಿ 1 ತಿಂಗಳು ಸಂಬಳ ಎಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡಬೇಕಾಗುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ. ಅವರು 1 ವಾರ ಮುಂಚಿತವಾಗಿ ನಿಮಗೆ ಏನು ಹೇಳಿಲ್ಲ ಸರ್. ನಮಗೆ 1 ವಾರ ಮುಂಚಿತವಾಗಿ ಹೇಳೇ ಇಲ್ಲ. ಮೊನ್ನೆಯಿಂದನೇ ಹೇಳ್ತಾ ಇದ್ದಾರೆ ಹಿಂಗೆ ಬರ್ತಾ ಇದ್ದಾರೆ ಅಂತ. ನಾವು ಮನೆ ಕೆಲಸಕ್ಕೆ ಹೋಗ್ತೀವಿ ಸರ್. ಅಲ್ಲಿ ನಮ್ಗೆ ಕೆಲಸ ಮುಗಿಸ್ಕೊಂಡು ನಾವು ಇಲ್ಲೂ ಬಂದು ಮಾಡ್ಕೊಬೇಕಂದ್ರೆ ಆಗೋದಿಲ್ಲ ಸರ್. ನಾವು ಜೀವನಕ್ಕೆ ಒಂದು ಆಧಾರ ಮಾಡಬೇಕು. ಚಿಕ್ಕ ಮಕ್ಳುಗಳು ಇರ್ತಾರೆ. ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆ, 2 ತಿಂಗಳಾಗಿದೆ ಸರ್. ಅವರು ಹಾಸ್ಪಿಟ್ಲಲ್ಲಿ ಇದೆ. ಅದನ್ನೆಲ್ಲ ನಾವು ನೋಡ್ಕೊಬೇಕು ಅಂದ್ರೆ ಹೆಂಗಾಗುತ್ತೆ ಹೇಳಿ ಸರ್? ನೋಡ್ಕೊಳ್ಳೋಕ್ಕೆ ಕಾಲಾವಕಾಶ ಏನಾದ್ರು ಕೇಳಿದ್ರು? ಏನು ಕೇಳಿದ್ರು ಕೊಡ್ತಾ ಇಲ್ಲ ಸರ್. ನಮಗೆ 1 ಅವರ್ 2 ಅವರ್ ಟೈಮ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ಅವರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅಲ್ಲಿ ಬನ್ನಿ ಫೈನ್ ಕಟ್ಟಿ ತೊಗೊಂಡೋಗಿ ಅಂತ ಹೇಳ್ತಾರೆ ಸರ್. ಈಗ ನಮಗೆ ಫೈನ್ ಕಟ್ಟೋ ಕೆಪಾಸಿಟಿನೂ ನಮಗಿಲ್ಲ. ನಾನು ಹೋಗೋದು ಮನೆ ಕೆಲಸಕ್ಕೆ ಬರೋದು ನನಗೆ 5,000 6,000 ಬರುತ್ತೆ ಸರ್ ನನಗೆ ಸಂಬಳ. ಬೆಳಗ್ಗೆ 6 ಗಂಟೆಗೆ ಹೋದರೆ ಬರೋದು 10 ಗಂಟೆ ಆಗುತ್ತೆ. ಎಲ್ಲಿಂದ ಸರ್ ನಾವು ಕೊಡೋದು ಇವರಿಗೆ ಫೈನ್? ಅಷ್ಟೊಂದು 1 ತಿಂಗಳು ಸಂಬಳ ಎಲ್ಲ ಇವರಿಗೆ ಕೊಟ್ಟರೆ ನಾವೇನು ಸರ್ ಮಾಡಬೇಕು? ಮಕ್ಳು ಮರಿ ಹಿಂಗೆ ನೋಡಿಸ್ಬೇಕು, ಬಾಡಿಗೆ ಹಿಂಗೆ ಕಟ್ಟಬೇಕು. ಇವ್ರು ಅಟ್ಲೀಸ್ಟ್ ದುಡ್ಕೊಂಡು ತಿನ್ನೋರ್ಗಾರ ಅವಕಾಶ ಕೊಡಬೇಕಲ್ವಾ ಸರ್? ನಮಗೆ ಜಾಗ ಅದು ಕೊಟ್ಟಿದ್ದಾರೆ, ಯಾವುದೂ ಇಲ್ಲ. ಇಲ್ಲಿಂದ ಅಲ್ಲಿಗೆ ಎತ್ತಿ ಅಂತಾರೆ. ಎಲ್ಲಿ ಎತ್ಕೊಂಡು ಹೋಗೋದು ಹೇಳಿ ಸರ್? ನಾವು ಒಬ್ಬೊಬ್ರು ಇದ್ದಾಗಲೇ ಬರ್ತಾರೆ ಸರ್. ಇಲ್ಲ ಅಟ್ಲೀಸ್ಟ್ ಯಾರಿಗೂ ಅವಕಾಶನೇ ಕೊಡ್ತಾ ಇಲ್ಲ ಸರ್. ಬಡವ್ರಿಗಂತೂ ಅವಕಾಶನೇ ಇಲ್ಲ. ಇಲ್ಲಿ ಕೂಲಿ ಮಾಡೋರ್ಗೆ ಅವಕಾಶನೇ ಇಲ್ಲ ಸರ್. ಇಲ್ಲಿ ಯಾರೇ ಸರ್ಕಾರಗಳಾಗಿರಲಿ, ಒಂದು ಯಾರೇ ಇಲ್ಲಿ MLAಗಳಾಗಲಿ, MPಗಳಾಗಿರಲಿ, ಕೆಲಸ ಕಾರ್ಯ ಇದ್ದಾಗ ಓಟ್ ಬೇಕಾದಾಗ ಎಲ್ಲ ಬಂದು ನಾವಿದ್ದೀವಿ ನಾವು ಮಾಡ್ಕೊಡ್ತೀವಿ ಅಂತ ಎಲ್ಲ ಮಾತಾಡ್ತಾರೆ.
ಇವತ್ತು ಅವ ಹಿಂಗೆ ಕಣ್ಣು ಕಾಣ್ತಾ ಇಲ್ಲ, ಒಬ್ಳು ಲೇಡಿ ಇದ್ದಾಳೆ, ಎಲ್ಲ ಪೊಲೀಸರು ತಗೊಂಡು ಇಟ್ಕೊಂಡು ಹೆಂಗೆ ಬೇಕು ಹಂಗೆ ಹೊಡಿತಾ ಇದ್ದಾರೆ, ಹೆಂಗೆ ಬೇಕು ಹಂಗೆ ಬೈತಾರೆ. ನಾವೇನೋ ಮಾತಾಡ್ಕೊಂಡು ನಿಮ್ಗೆ ಇರ್ರಿ ಕೆಲಸ, ನೀವೇ ಬೇಕು ನಿಮ್ಮ ಪಾಡು ನೀವು ಹೋಗಿ ಅಂತ ಹೇಳ್ತಾರೆ. ಕೇಳೋಕ್ರು ನಮ್ಮ ತಗೊಂಡು ಹೊಡೆ ಹಾಕ್ತೀವಿ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಯಾರು ಉತ್ತರ ಕೇಳೋದು? ಎಲ್ಲಿದ್ದಾರೆ ಈಗೆಲ್ಲ MLA ಗಳು ಅವರೆಲ್ಲ ಎಲ್ಲಿ ಮಾತಾಡ್ತಾ ಇದ್ದಾರೆ? ಯಾರು ಬಂದು ಕೆಲಸ ಬಂದು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ? ನಾವು ಮಧ್ಯದ ಕೇಳೋಕೆ ನಿಮ್ಗೇನು ಬೇರೆ ಇದೇನಿಲ್ಲ, ನೀವು ಹೋಗ್ರಿ ಮನೆಗೆ ಅಂತ ಕೇಳ್ತಾ ಇದ್ದಾರೆ. ಈಗ ಅವ್ರು ಹಿಂಗೆ ನೋಡಿ ಅವ್ರು ಕಣ್ಣು ಕಾಣ್ತಾ ಇಲ್ಲ, ಆದರೂ ಅವನು ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಗಾಡಿ ಎಲ್ಲ ಬಿಡ್ತಾ ಇದ್ದಾರೆ, ನಮ್ಮ ಗಾಡಿಗಳು ಯಾರು ಕೇಳೋ ಅವಶ್ಯಕತೆನೇ ಇಲ್ಲ ಸರ್. ಮತ್ತು ಈಗ ನಾವು ಎಲೆಕ್ಷನ್ ಓಟು ಗಿಟ್ಟು ಅಂತೆಲ್ಲ ಮಾಡ್ಕೊಡ್ತಾ ಇದ್ದೀವಿ. ಯಾರು ಜನಗಳಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾರೆ? ಸರ್ಕಾರ ಕೊಟ್ಟಿರ್ಬೋದು ಅವ್ರಿಗೆ, ನಾವು ಮಾಡಿದ್ಕಲ್ವ ಅವ್ರ ಸರ್ಕಾರ, ನಾವು ಓಡಾಡಿ ಎಲ್ಲ ನಿಂತ್ಕೊಂಡು ಮಾಡಿಸಿದ್ಕಲ್ವ ಅವ್ರ ಸರ್ಕಾರ ಮಾಡ್ತಾ ಇರೋದು. ನಾವೇ ಮಾಡೋಗಿರೋ ಅವರೆಲ್ಲ ಸರ್ಕಾರದಿಂದ ಎಲ್ಲಿ ಬರ್ತಾಯಿದ್ರು, ಎಲ್ಲಿ ಮಾಡ್ತಾಯಿದ್ರು? ಅದ್ರಾಗ ಅವ್ರು ಹೊಟ್ಟೆಪಾటు ಜೀವನ ಮಾಡ್ತಿರ್ತಾನೆ, ಬೇರೆ ಏನಿಲ್ವಲ್ಲ. ಈಗ ಏನೋ ವ್ಯವಹಾರ ಮಾಡಿ ಕಳ್ತನ ಮಾಡಿ ಮೋಸ ಮಾಡಿದರೆ ಬಿಡು ಎತ್ಕೊಂಡು ಹೋಗ್ತಾರೆ, ಏನೋ ಮಾಡಲಿ ಅಂತ ಹೇಳ್ಬೋದು. ಅದು ಇಲ್ವಲ್ಲ, ಬಡವ್ರ ಮಕ್ಕಳಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಕೂಲಿ ಮಾಡಬೇಕು, ಮಕ್ಳು ಮರೆಲ್ಲ ಇರ್ತಾರೆ, ಅವರೆಲ್ಲ ಎಲ್ಲಿ ಹೋಗ್ತಾರೆ? ಈಗ ಕೆಲಸ ಇಲ್ಲ, ಕೆಲಸ ಕೊಡ್ತಾರೆ. ಈಗ ಗಾರ್ಮೆಂಟ್ಸಲ್ಲಿ ಕೆಲಸ ಕೊಡ್ತಾರೆ, ಇಲ್ಲ ಫ್ಯಾಕ್ಟ್ರಿ ಓದಿದ್ದಾರೆ ಅವರು, ಎಜುಕೇಷನ್ ಇಲ್ಲ, ಓದಿಲ್ಲ, ಏನು ಮಾಡಬೇಕು ಅವರೆಲ್ಲ? ಓದೋರಲ್ಲ ಸರಿ, ಇವ್ರು ಓದಿಲ್ವಲ್ಲ, ಅವ್ರು ಕೆಲಸ ಕೊಡ್ಸಿ ಹೆಂಗಾರೆ? ಯಾಕ್ರಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀನಿ ನಡಿ ನೀನು ಒಳಗಡೆ ಅಂತ ಹೇಳ್ತಾರೆ. ಎಲ್ಲಿ ಧೈರ್ಯ ಮಾತಾಡೋಕೆ ಬಿಡ್ತಾ ಇದ್ದಾರೆ? ಮಾತಾಡೋಕೆ ಬಿಡ್ತಾ ಇಲ್ಲ. ಹಿಂಗಾದಾಗ ನಮ್ಮ ಏನೋ ಮಾತ್ರ ನಮ್ಮ ನಡಿ ಒಳಗಡೆ ಅಂತ ಹೇಳ್ತಾರೆ. ಈಗ ಆಯಿತು, ಅವ್ರು ಹೇಳಿರ್ತಾನೆ ಟೈಮ್ ಕೊಡಲಿ ಹೇಳಿ, ಅವ್ರು ಹೇಳಿದ್ರೆ ಒಂದು ಅರ್ಧ ಗಂಟೆ ಕೊಡಿ ಅಂತ, 10 ನಿಮಿಷನೂ ಕೊಡ್ತಾ ಇಲ್ಲ ಅಂದರೆ ಅವ್ರು 1000 ರೂಪಾಯಿ ಬಂಡವಾಳ ಹಾಕಿಲ್ವಾ? ಸರಿ ಲೆಟ್ರ್ ಕೊಟ್ಟಿದ್ದಾರೆ, ಇಲ್ಲ ಅವ್ರೇನು ಓದಕ್ಕೆ ಬರ್ತಾರೆ, ಎಜುಕೇಷನ್ ಇದೆ, ಏನಿಲ್ಲಪ್ಪ. BBMP ಇದು ಇಷ್ಟೆಲ್ಲ ಎಲ್ಲೇ ಇದೆ, BBMP ಆಫೀಸ್ ಇಲ್ಲೇ ಇದೆ ತಾನೆ, ಅವರೆಲ್ಲ ಬಂದು ಹೇಳ್ಬೋದಿತ್ತಲ್ವಾ? ನೋಡಿ ಹಿಂಗೆಲ್ಲ ಬಂದು ಎತ್ತಾ ಇದ್ದೀವಿ, ಬಂದು ಎತ್ಕೊಂಡು ಹೋಗಿ ಅಂತ ಅವ್ರಿಗೂ ಬಿಡ್ತಾ ಇದ್ದಾರೆ. ಅವರು ಏನಂತ ಹೇಳ್ತಾ ಇದ್ದಾರೆ, ಈಗ BBMP ಅಧಿಕಾರಿಗಳು ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾ ಇಲ್ಲ, ಆಮೇಲೆ ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ಗಳು ಸರ್ ನಿಯಮ ಪಾಲಿಸ್ತಾ ಇಲ್ಲ ಅಂದರೆ ಓದಕ್ಕೆ ಬರಲ್ವಲ್ಲ, ಓದಿರೋರು ಹೇಳಿ ತಿಳಿಸಿ ಒಂದು ಬೋರ್ಡ್ ಹಾಕ್ಬೇಕಲ್ವಾ? ಅವರು ನೀಟಾಗಿ ಬರ್ದಿದ್ರಲ್ಲ, ಎಲ್ಲಿ ಸರ್ ಎಲ್ಲ ಹಾಕಿದ್ದಾರೆ ಸರ್, ಬೋರ್ಡ್ ಎಲ್ಲ ಹಾಕಿದ್ದಾರೆ, ಯಾರು ಗೊತ್ತಾ ಸರ್? ಈಗ ನೀವು ಓದಿದಿರಿ ಅಲ್ಲ ಸರ್, ನೀವು ಓದಿದ್ರಿ ನೀವು ಹೇಳ್ತೀರಿ, ಅವ್ರು ಓದಿಲ್ಲ, ಅವ್ರು ಹೆಂಗೆ ಹೇಳ್ತಾರೆ? ಇನ್ನು ನಮಗೂ ಕನ್ನಡ ಓದಕ್ಕೆ ಬರೋಲ್ಲ, ಅವಾಗ ಹೆಂಗೆ ಹೇಳೋದು ಅವ್ರಿಗೆ? ನಾವು ಕನ್ನಡ ಓದಕ್ಕೆ ಬರೋಲ್ಲ, ಈಗ ಇಂಗ್ಲೀಷ್ ಹಾಕಿರ್ತಾರೆ, ಕನ್ನಡ ಓದೋಕ್ಕೆ ಬರೋಲ್ಲ, ಅವರೆಲ್ಲ ಹೆಂಗೆ ಗೊತ್ತಾಗಿ ಹೆಂಗೆ ಕೇಳ್ತಾರೆ? ನಾವು ಹೇಳೋದಂದ್ರೆ ಎಲ್ಲರಿಗೂ, ಈಗ ಬಡವ್ರ ಬಗ್ಗೆ ಇದ್ದಾರೆ, ಶ್ರೀಮಂತರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಡವ್ರಿಗೊಂದು ದಾರಿ ಮಾಡಿಕೊಡಿ, ಅವರು ಹೊಟ್ಟೆಪಾಡು, ಅವರು ಮಕ್ಳು ಮರಿ ಇರ್ತಾರೆ, ಯಾರು ಅಂದರೆ ಯಾರೂ ಆಗಲ್ಲ. ಏನೋ ಅವ್ರು ಇರೋದು ಈಗ ನೋಡಿ ಇಷ್ಟು ಚೆನ್ನಾಗಿದ್ದಾರೆ, ಎಲ್ಲ ಬಂದು ತಿಂದು ಉಂಡು ಹೋಗ್ತಾಯಿದ್ರು. ಕೃಷ್ಣ ಬೈರೇಗೌಡರು ಪಾಪ ಮಾಡ್ತಾಯಿದ್ರೆ ಒಳ್ಳೇದು, ಸರಿ, ಜನಗಳಿಗೆ ಹೆಲ್ಪ್ ಆಗಬೇಕು, ಇಲ್ಲೆಲ್ಲ ಫುಟ್ಪಾತ್ ತೊಂದರೆ ಆಗ್ತಾರೆ ಅಂತ ಸರಿ. ಜಾಗ ದೊಡ್ಡದಾಗಿ ಇದೆಯಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇಲ್ವಲ್ಲ? ಏನಂತ ತೊಂದರೆ ಕೊಡಲಿಲ್ಲ ಅಂದರೆ ಬೇಕಾದ್ರೆ ತೊಂದರೆ ಕೊಡ್ತಾರೆ, ಜಾಗ ತೊಂದರೆ ಅಂದರೆ ಎತ್ತಲಿ, ಜಾಗ ಎಷ್ಟು ಫ್ರೀಯಾಗಿದೆಯಲ್ಲ. ಒಂದು ತಳ್ಳ ಗಾಡಿ ಹಾಕಿ ಒಂದು ಎಳ್ನೀರು ಮಾಡೋಕ್ಕೆ, ಒಂದು ಚಿತ್ರಾನ್ನ ಮಾಡೋಕ್ಕೆ ಇದಕ್ಕೂ ಜಾಗ ಇಲ್ಲ ಅಂದರೆ ಈಗ ಎಲ್ಲಿ ಜಾಗ ಕೊಡೋಲ್ಲ ಸರ್? ಈಗ ಹೇಳಿದ್ರಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಅವರು. ಹೌದು ಸರ್, ಮುಂಚೆ ಕೊಡಬೇಕಲ್ಲ ಸರ್. ಈಗ ಅವ್ರು ಎತ್ತಿಸೋಕ್ಕೆ 10 ನಿಮಿಷ ಎತ್ತಿಸೋಕ್ಕಾಗ್ತದೆ, ಅದೇ ಜಾಗ ಕೊಡಲಿ ಹೇಳಿ ಮುಂಚೆನೇ. ಜಾಗ ಕೊಡ್ದಲ್ಲೇ ಮುಂಚೆನೇ ಎತ್ತಿಸ್ಬಿಡ್ಬೇಕು ಅಂತ ಅಂದರೆ ಅವ್ರ ತಿಳುವಳಿಕೆ ಇದ್ದಂಗೆ ತಾನೆ ಇವರು ನಮ್ಮಂಥವ್ರು ಇರೋದು. ಅವ್ರಿಗೂ ಆ ಥರ ಈಗ ಮುಂಚೆನೇ ಬರಮ್ಮ ನಾಳೆ ಗಾಡಿ ಎತ್ತಾ ಇದ್ದೀವಿ, ಅದು ಜಾಗದೇ ಮಾಡಿಕೊಡ್ತೀವಿ, ಹೋಗಮ್ಮ ನಾವು ಎತ್ಕೊಂಡು ಹೋಗ್ತೀವಿ. ಅವ್ರು ಏನು ಜಾಗನೂ ಕೊಟ್ಟಿಲ್ಲ, ಏನೂ ಇಲ್ಲ. ನಾವು ಅವ್ರು ಯಾವಾಗ ಕೊಡ್ತಾರೆ, ಅವ್ರು ಕೊಡಿದಾಗ ನಾವು ಹೊಸ್ಕೊಂಡಿರೋದು ಹಂಗಾರೆ ನಾವು ಏನು ಮಾಡ್ತಾರೆ? ಅವ್ರು ಊಟ ಬಟ್ಟೆಗೆ ಏನು ಮಾಡ್ತಾರೆ? ಮಕ್ಕಳು ಮರಿ ನಮ್ಮನ್ನೇನೋ ಬರಲ್ಲ ಸರ್. ಈಗ ಹಂಗಾರೆ ಜೀವಕ್ಕಿಂತ ಇದು ಹೆಚ್ಚು ಹಂಗಾರೆ. ಈಗ ಮನುಷ್ಯ ಜೀವ ಸರ್, ಜೀವ ಇದ್ರೆ ಬದುಕ್ಬೋದು. ಈಗ ಜೀವನೇ ಸಾಯಿಸ್ತಾ ಇದ್ದಾರಲ್ಲ ಸರ್. ಈಗ ಅವರೊಬ್ಬ ಬಡವರು, ಅವ್ನು ಕಣ್ಣು ಕಾಣ್ತಾ ಇಲ್ಲ, ಈಗ ಊಟಕ್ಕೆ ಅಂತ ಬಂದಿದ್ದಾನೆ. ಈಗ ಅವ್ನು ಊಟಕ್ಕೆ ಇಲ್ಲ ಅಂತ ಅಂದರೆ ಆಯ್ತು, ಅವ್ರು ಊಟ ಕೊಡ್ತಾ ಇದ್ದಾರೆ, ನಮ್ಗೆ ನಾಷ್ಟ ತಂದು ಕೊಡ್ತಾ ಇದ್ದಾರಾ? ಸರಿ, ನೀವು ಗಾಡಿ ಹಚ್ತಾ ಇದೀವಪ್ಪ, ನಿಮ್ಗೆ ಊಟ ಇಲ್ಲ ನಾಷ್ಟ ಎಲ್ಲ ತಗೊಂಡು ತಿಂದ್ಬಿಡಿ, ಒಂದು 2 ದಿವಸ ಬಿಡ್ಕೊಂಡು ಬನ್ನಿ, ನಾವು ಜಾಗ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ? ಏನು ಹೇಳ್ತಾ ಇಲ್ಲ. ಹೇಳಿದ್ದಾರೆ ಹೊರತು ಎಲ್ಲಿ ಪಾಕ. ಈಗ ಎಷ್ಟು ರೋಡ್ಗಳಿದೆ, ಫ್ರೀ ಇದೆ, ಈ BBMP ಎಲ್ಲ ಜಾಗ ಇದೆ. ಅವ್ರು BBMP ಅವ್ರ ಸರ್ಕಾರಿ ಕೆಲಸಕ್ಕೆ ಮಾತ್ರ ಅವ್ರು ಜಾಗ ಮಾಡ್ಕೊತಾರೆ, ಬಡವ್ರ ಜಾಗ ಮೇಲೆ ಮಾಡ್ಕೊಟ್ಟಿದ್ದಾರೆ ಸರ್. ಹೌದು, ಗೊತ್ತಾಗಿರಲ್ವ ಅವ್ರಿಗೆಲ್ಲ? ಓದಿದ್ದಾರೆ, ತಿಳುವಳಿಕೆ ಇದ್ದಾರೆ. ಈಗ ಅವ್ರಿಗೆ ದೊಡ್ಡ ದೊಡ್ಡ MLA ಅಂತೆ, ಇದು ವಿಧಾನಸೌಧಕ್ಕೆಲ್ಲ ಕೊಟ್ಟಿದ್ದಾರೆ, ಜಾಗ ಮಾಡಿಕೊಟ್ಟಿದ್ದಾರೆ. ಅಂಥವ್ರಿಗಿದ್ದಾರೆ. ಈಗ ನಮ್ಮಂಥವ್ರು ಏನು ನೀವು ಓದಿದ್ದು, ನಾವೇನು ಕೆಲಸ ಮಾಡೋಕ್ಕಾಯ್ತದೆ? ಅವ್ರೇನೇ ತಾನೇ ಮಾಡಿದ್ದಾರೆ ಅಂತ ತಾನೇ ಅವ್ರಿಗೆ ಅಧ್ಯಕ್ಷ ಕೊಟ್ಟಿರೋದು, MP ಸ್ಥಾನ ಕೊಟ್ಟಿರೋದು. ನಾವು ಯಾವಾಗಲೂ ಈ ಫುಟ್ಪಾತಲ್ಲಿ ಏನು ಅಡುಗೆ ಮಾಡಿರ್ತಾರೆ ನಾವು ಅದನ್ನೇ ತಿನ್ನೋದು. ನಾವು ಯಾವತ್ತೂ 5 ಸ್ಟಾರ್ ಹೋಟೆಲ್ ಅಷ್ಟು ಅಮೌಂಟ್ ಕೊಟ್ಟು ನಾವು ಮಾಡಲ್ಲ. ಏಕೆಂದರೆ ಅವರು ನಾವು ಒಂದೇ ಆಗಿದ್ದಾಗ ನಮಗೆ ರಿಯಾಯಿತಿ ದರದಲ್ಲಿ ಊಟ ಸಿಗುತ್ತೆ. ಅಂದರೆ ನಾವು ಆ ಥರದ ಸೌಲಭ್ಯ ನಮ್ಗೆ ಸರ್ಕಾರದಿಂದ ಎಲ್ಲಿ ಸಿಗುತ್ತೆ ಸರ್? ಆ ಥರದ ಹೋಟ್ಲು ಕಟ್ಟಿಸ್ಕೊಳ್ಳೋಕ್ಕಾಗುತ್ತಾ? ಹಾಗಾಗಿ ಇವರು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಸರ್ಕಾರ ಏನಿದೆ ಸರ್, ನಮಗೆ ಒಂದು ಅನುಕೂಲ ಆಗುವಂಗೆ, ನಮ್ಮದು ಎಲ್ಲ ಒಂದು ಮಿಡಲ್ ಕ್ಲಾಸ್ ಇದರಿಂದ ಬಂದಿರೋದ್ರಿಂದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿತ್ತು ಈ ಸರ್ಕಾರ ಸರ್.